ಚನ್ನಗಿರಿ ತಾಲೂಕಿನ ಒಂದು ಮಲ್ಲಿಗೆರೆ ಕೆರೆ ತುಂಬಿ ಹರಿತಾ ಇದ್ದು ಕೋಡಿ ಬಿದ್ದಿದೆ. ಇವತ್ತು ಈ ಕೋಡಿಗೋಸ್ಕರ ನಮ್ಮ ಚನ್ನಗಿರಿಯ ಬಿಜೆಪಿ ಮುಖಂಡರಾಗಿರುವಂತಹ ಮಾಡಾಳ್ ಮಲ್ಲಿಕಾರ್ಜುನ್ ಅವರು ಬಂದು ಇಲ್ಲಿ ಒಂದು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಕೆರೆ ಕೋಡಿಯಿಂದ ಸಾಕಷ್ಟು ಈ ಭಾಗದಲ್ಲಿ ಅಂತರ್ಜಲ ಸಾಕಷ್ಟು ವೃದ್ಧಿಯಾಗಲಿದೆ. ಆದ್ದರಿಂದ ಗ್ರಾಮಸ್ಥರು ಸಹ ತುಂಬಾ ಹರ್ಷ ವ್ಯಕ್ತಪಡಿಸಿದ್ದಾರೆ. ಈ ಪ್ರಸ್ತುತ ವರ್ಷದ ಈ ಮಳೆಗೆ ಪ್ರಥಮ ಬಾರಿ ಕೆರೆ ತುಂಬಿದ್ದು ಇಡೀ ಗ್ರಾಮಸ್ಥರು ಭಾರಿ ಸಂತೋಷದಿಂದ ಒಂದು ಗಂಗಾಮಾತೆ ಪೂಜೆಯನ್ನು ನೆರವೇರಿಸಿದ್ದಾರೆ. ಅದೇ ನ್ಯೂಸ್ನೊಂದಿಗೆ ಸತೀಶ್ ಕುಮಾರ್, ಚನ್ನಗಿರಿಯಿಂದ. ಅಣ್ಣ ತಡ್ರಿ ಅಣ್ಣ. ತಡಿ ಬಿಡ್ಬೇಡ, ತಡಿ ಅಣ್ಣ ನಿಮ್ಸ್ ಹೆಣ್ಮಕ್ಳ ಕರಿ. ಈ ಶುಭ ದಿನ ಶುಭ ಗಳಿಗೆಯಲ್ಲಿ ನಾವು ಈ ಕೆರೆ ತುಂಬಿ ಹರಿಯುವುದರಿಂದ ಉಮಾಚಪ್ಪನವರ ಮಗನಾದ ಮಲ್ಲಿಕಾರ್ಜುನವರ ಸಮ್ಮುಖದಲ್ಲಿ ಮಲ್ಲಿಗೆರೆಯ ಗ್ರಾಮದ ಎಲ್ಲರೂ ಸಮ್ಮುಖದಲ್ಲಿ ಇಲ್ಲಿ ಗುರು ವಿಘ್ನೇಶ್ವರನ ಸಮ್ಮುಖದಲ್ಲಿ ನಾವು ದಿನದಲ್ಲಿ ಇದೇ ರೀತಿ ನಡೆಸಿಕೊಳ್ಳುತ್ತೇವೆ ಎಂದು ವರ್ಣದಲ್ಲಿ ಗಂಗೆಯಲ್ಲಿ ಪ್ರಾರ್ಥಿಸುತ್ತೇವೆ. ಇಂದು ಸಹ ಕೂಡ ಇದೇ ರೀತಿ ತುಂಬಿ ಹರಿಯಲಿ ಎಂದು ವಾಗಡವನ್ನು ಬಿಡುತ್ತಿದ್ದೇವೆ. ಮುಂದಕ್ಕೆ ಮೂವ್ ಮಾಡ್ರಿ. ಈ ಮಲ್ಲಿಗೆರೆ ಕೆರೆ ತುಂಬಿರೋದ್ರ ಬಗ್ಗೆ ಸರ್ವ ಜನಾಂಗದ ಶಾಂತಿಯ ತೋಟವಾಗಿರ್ತಕ್ಕಂಥ ಕಾಡಂಚಿನ ಗ್ರಾಮವಾಗಿರ್ತಕ್ಕಂಥ ನಮ್ಮ ಮಲ್ಲಿಗೆರೆಯ ಕೆರೆ ತುಂಬಿರೋದು ಎಲ್ಲ ಗ್ರಾಮಸ್ಥರಲ್ಲೂ
ನಮ್ಮ ತಾಯಂದಿರಲ್ಲೂ ಗುರು ಹಿರಿಯರಲ್ಲೂ ಎಲ್ಲ ಸರ್ವ ಗ್ರಾಮಸ್ಥರಲ್ಲೂ ಹರ್ಷವನ್ನು ತಂದಿದೆ. ಇವತ್ತು ವರುಣನ ಕೃಪೆಯಿಂದ ಈ ಭಾಗದಲ್ಲಿ ಯಾಕಿಷ್ಟು ಅತಿ ಹೆಚ್ಚು ಮಳೆಯಾಗಿ ಇಡೀ ಈ ಭಾಗದಲ್ಲೇ ಮೊದಲನೇ ಕೆರೆ ಇದು ತುಂಬಿರೋದು ಅಂದರೆ ಇಲ್ಲಿ ಗಿಡ ಮರಗಳಿಗೆ ಮತ್ತು ಕಾಡಿಗೆ ಹೆಚ್ಚು ಆದ್ಯತೆ ಕೊಡ್ತಾರೆ ನಮ್ಮ ಜನಗಳು. ಇಲ್ಲಿ ಕಾಡು ಪ್ರಕೃತಿಗೆ ಪೂರಕವಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ ನಮ್ಮ ಜನಗಳಿಲ್ಲಿ. ಆದ್ದರಿಂದ ಅತಿ ಮೊದಲು ಈ ಕೆರೆ ತುಂಬಿರೋದ್ರಿಂದ ಅತ್ಯಂತ ಹರ್ಷದಾಯಕವಾಗಿದೆ. ಎಲ್ಲರೂ ಅತ್ಯಂತ ಸಂಭ್ರಮದಿಂದ ಇದ್ದೇವೆ. ಇವತ್ತೆಲ್ಲ ಗ್ರಾಮಸ್ಥರ ಒಡಗೂಡಿ ಎಲ್ಲರ ಜೊತೆಯಲ್ಲೂ ಸೇರಿ ಇವತ್ತು ಬಾಗಣವನ್ನು ಗಂಗೆ ಮಾತೆಗೆ ಈ ಕೆರೆಗೆ ಅರ್ಪಿಸಿದ್ದೇವೆ. ಸದಾಕಾಲ ಸರ್ವ ಋತುವಿನಲ್ಲೂ ಕೂಡ ಈ ಕೆರೆ ತುಂಬಿ ಹರಿದು ಜನರ ಜೀವನವನ್ನು ಹಸನು ಮಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ತಾಲೂಕಿನ ಪ್ರಥಮ ಕೆರೆನ ಇದು ತಾಲೂಕಿನಲ್ಲೇ ಇದೇ ಪ್ರಥಮ ಕೆರೆ, ಮೊದಲು ತುಂಬಿರೋದು. ಈಗ ನಾವು ದೇವರಲ್ಲಿ ಆ ಗಂಗೆ ಮಾತೆಯಲ್ಲಿ ಇಡೀ ನಮ್ಮ ದಾವಣಗೆರೆ ಜಿಲ್ಲೆಯ ಎಲ್ಲ ಕೆರೆ ಕಟ್ಟೆಗಳು ನದಿಗಳು ತುಂಬಿ ಹರಿದು ರೈತರ ಜನರ ಜೀವನವನ್ನು ಹಸನು ಮಾಡಲಿ ಅಂತೇಳಿ ನಾವೆಲ್ಲ ಗ್ರಾಮಸ್ಥರ ಒಡಗೂಡಿ ಆ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಎಲ್ಲಿಂದ ಬರುತ್ತೆ ಸರ್ ಇದು ನೀರು? ಇದು ಕರಡಿಕಲ್ಲು ಅಂದಿಗುದ್ದಿ ಕೆರೆ ಆದ್ಮೇಲೆ ಕರಡಿಕಲ್ ಹಳ್ಳ ಅಂತ, ಆ ಕರಡಿಕಲ್ ಹಳ್ಳದಿಂದ ಅಂದಿಗುದ್ದಿ ಕೆರೆ ತುಂಬಿ ಹಳ್ಳದ ಮುಖಾಂತರ ಈ ನಮ್ಮ ಮಲ್ಲಿಗೆರೆಗೆ ಇದು ಕಾಡಂಚಿನ ಗ್ರಾಮವಾಗಿರೋದ್ರಿಂದ ಇಲ್ಲೇ ಮೊದಲು ತುಂಬುತ್ತೆ. ಇಲ್ಲಿ ಬರ್ದಿರೋದು ನೀರೆಲ್ಲ ಪ್ಯೂರ್ ಕಾಡಿನ ನೀರು, ಕಾಡಿನ ನೀರಿದು, ಕಾಡು ಹಳ್ಳದ ನೀರಿದು. ಹಾಗಾಗಿ ಮುಂದೆ ಎಲ್ಲ ನಮ್ಮ ಈ ನೀರು ಎಲ್ಲಿಗೆ ಹೋಗುತ್ತೆ ಅಂತ ಸರ್? ಇದು ಸುಳೆಕೆರೆ ಹಿರೇಹಳ್ಳಕ್ಕೆ ಬಂದು ಜಾಯಿನ್ ಹರಿದ್ರಾವತಿ ಹಳ್ಳಕ್ಕೆ, ಚನ್ನಗಿರಿ ಹರಿದ್ರಾವತಿ ಹಳ್ಳಕ್ಕೆ ಬಂದು ಇದು ಮತ್ತೆ ದಿಗ್ಗೇನಹಳ್ಳಿ ಕೆರೆ ಆ ಥರ ಹಳ್ಳ, ಈ ಹಳ್ಳದಿಂದ ದಿಗ್ಗೇನಹಳ್ಳಿ ಕೆರೆಗೆ ಲಿಫ್ಟಿಂಗ್ ಮಾಡ್ತಾ ಇದ್ದಾರೆ. ಬುಸನಹಳ್ಳಿಗೂ ಲಿಫ್ಟ್ ಆಗ್ತಾ ಇದೆ. ಹೇಳ್ತೀನಿ ಹಿಂಗೆ ಸಾಲ ಹಳ್ಳಿಗಳಲ್ಲಿ ಅಲ್ಲಲ್ಲಿ ನಾವು ಯೋಜನೆಗಳನ್ನ ತಯಾರು ಮಾಡಿ ಹಳ್ಳ ತುಂಬಿಸೋ ಅಂತ ಕೆಲಸವನ್ನ ನಮ್ಮ ತಂದೆಯವರು ಈ ಜನ ಅವಕಾಶ ಮಾಡಿಕೊಟ್ಟಾಗ ಶಾಸಕರಿದ್ದಾಗ ಮಾಡಿದ್ದೀವಿ. ಒಂದು ಹೊಸ ಯೋಜನೆಯನ್ನ ನಾನು ಇಡೀ ದೇಶದಲ್ಲೇ ಎಲ್ಲೂ ಇರಲಿಲ್ಲ. ಆ ಥರದ ಒಂದು ವೈಜ್ಞಾನಿಕವಾಗಿ ಎಲ್ಲರಿಗೂ ಸಮಬಾಳು ಸಮಪಾಲು ಎಂಬ ತತ್ವದಲ್ಲಿ ಹಳ್ಳದಲ್ಲಿ ನೀರು ಹರಿಬೇಕು. ಇಡೀ ನಮ್ಮ ತಾಲೂಕಿನಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ, ದಕ್ಷಿಣದಿಂದ ಉತ್ತರಕ್ಕೆ ಪ್ರತಿ ಹಳ್ಳದಲ್ಲೂ ವರ್ಷದ 365 ದಿನವೂ 24 ಗಂಟೆನೂ ಕೂಡ ನೀರು ಹರಿಯುವಂಥ ಯೋಜನೆಯನ್ನು ಮಾಡಿಸಿ DPR ಅಂದರೆ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟನ್ನು ಮಾಡಿಸಿದ್ದೆ. ಅವತ್ತಿನ ನಮ್ಮ ಜಿಲ್ಲೆಯನ್ನು ಕಪಿಮುಷ್ಟಿಯಲ್ಲಿ ಇಟ್ಕೋಬೇಕು ಅನ್ನೋ ಒಬ್ಬ ದುರಾಂಕಾರಿ ನಾಯಕರಿಂದ ಆ ಒಂದು ಯೋಜನೆ ನೆನೆಗುದಿಗೆ ಬಿತ್ತು. ಆದ್ದರಿಂದ ಮುಂದಿನ ದಿನಗಳಲ್ಲಿ ಜನರ ಆಶೀರ್ವಾದದಿಂದ ಆ ಯೋಜನೆಯನ್ನು ಈ ನಮ್ಮೆಲ್ಲರ ಜನರ ಜೊತೆಗೆ ಸೇರಿ ಮಾಡೇ ತೀರ್ತೀವಿ ಅನ್ನೋ ಶಪಥವನ್ನು ಇವತ್ತು ಮಲ್ಲಿಗೆರೆ ಗ್ರಾಮದಲ್ಲಿ ಎಲ್ಲರೂ ಶಪಥವನ್ನು ತಗೊಳ್ತಾ ಇದ್ದೀವಿ. ತಗೋಬಹುದಾ? ಮುಂದಿನ ನೀರಾವರಿ ಯೋಜನೆಯನ್ನು ಮಾಡೋದಕ್ಕೆ ನಾವೆಲ್ಲ ನಮ್ಮ ತಾಯಂದ್ರು ಗುರು ಹಿರಿಯರ ಆಶೀರ್ವಾದದಿಂದ ಆ ಶಪಥವನ್ನು ಪೂರೈಸ್ತೀವಿ. ಈ ನಾಡಿನ ಜನರಲ್ಲಿ ಹಸನ್ಮುಖಿಯಾಗಿ ಮಂದಹಾಸವನ್ನು ನೋಡ್ತೀವಿ ಅನ್ನೋ ಒಂದು ದೃಢ ವಿಶ್ವಾಸ, ದೃಢ ಸಂಕಲ್ಪ ನಮ್ಮಲ್ಲಿದೆ ಇವತ್ತು.